ಈಗ ಸಮರ್ಥ ಹಾಗೆ ಶ್ರೇಷ್ಠ ನನ್ನ ಜೊತೆ ಇದ್ದಾರೆ. ಇಬ್ಬರ ಹತ್ರ ಕೂಡ ಒಂದಷ್ಟು ಹರಟೆ ಮಾಡ್ತಾ ರ್ಯಾಪಿಡ್ ಫೈರ್ ಪ್ರಶ್ನೆಗಳನ್ನ ಕೇಳುವಂತಹ ಟೈಮ್ ಇದು. ಯಾರು ಹೆಚ್ಚು ಜಗಳ ಮಾಡ್ತಾರೆ? ನಾನು. ನೀವೇ? ಎಸ್. ಅವ್ರು ಸೈಲೆಂಟ್. ಆಕ್ಚುಲಿ ಅದ್ ಹೆಂಗಂದ್ರೆ ಅವನು ಜಗಳ ಮಾಡ್ತಾನೆ, ಬಟ್ ಒಂಚೂರು ಹಿಂಗೆ ಇದು ಏನದು ಜಿಗಿಟ್ ಹೋಗೋದು ಟೈಪ್ಸ್. ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಲ್ಲ, ಸೊ ಎಲ್ಲರಿಗೂ ನಾನೇ ಗಲಾಟಿ ಮಾಡ್ತೀನಿ ಅನಿಸ್ತತಿ. ಬಟ್ ಜಗಳ ಮಾಡೋದು ಐ ಥಿಂಕ್ ನಾನೇ. ಐ ಥಿಂಕ್ ಜಗಳ ಮಾಡೋದಂದಾಗ ಸ್ಟೈಲ್ ಡಿಫ್ರೆಂಟ್ ರೀ ಮ್ಯಾಮ್. ಸೊ ನಾನು ಅದೇ ಆ ಕಂಪೋಸರ್ ಯಾವಾಗೂ ಕಳ್ಕೊಳಲ್ಲ. ಏನಿದ್ರೇನು ಮಾತು ಇದು ಸಿಟ್ಟಿದ್ರೆ ಯಾರಿಗಾರ ನಾನು ಅಪ್ರೋಚ್ ಮಾಡಲ್ಲ. ಫಸ್ಟಾಗೆ ಒಂದು 5 ನಿಮಿಷ 10 ನಿಮಿಷ ತಗೊಳ್ರಿ, ಚಾಯ್ ಕಾಫಿ ಕುಡೀರಿ, ನೀರು ಕುಡೀರಿ, ಆರಾಮಾಗ್ರಿ, ಅದಾದ್ಮೇಲೆ ಮಾತಾಡೋಣ. ಇಲ್ಲಾಂದ್ರೆ ಅದು ಸಿಟ್ಟಿನಲ್ಲಿದ್ದಾಗ, ಇಲ್ಲಾಂದ್ರೆ ಖುಷಿನಲ್ಲೂ ಜಾಸ್ತಿ ಖುಷಿನಲ್ಲಿದ್ದಾಗೂ ಈ ಯಾವ ಇಂಪಾರ್ಟೆಂಟ್ ಮಾತುಗಳು ಮುಂದೆ ಬರುತ್ತೆ. ಮನೆಯಲ್ಲಿ ಯಾರು ಫೇವ್ರೇಟ್ ಇಬ್ರಲ್ಲಿ? ನಾವೇ ಇಲ್ಲ ಇಲ್ಲ ಹಾಗೇನಿಲ್ಲ. ನಿಜ ಹೇಳ್ಬೇಕಾದ್ರೆ ನಮ್ಮ ತಮ್ಮ ಫೇವ್ರೇಟ್, ಯಾಕಂದ್ರೆ ಅವನು ಎಲ್ಲರಿಗಿಂತ ಚಿಕ್ಕವನು. ಓಕೆ, ಇಬ್ರು ಅಲ್ಲ. ಓಕೆ, ಯಾರು ಹೆಚ್ಚು ಶಾಪಿಂಗ್ ಮಾಡ್ತಾರೆ? ನಾನು. ಅವನು ಒಂದು ಸಾಧು ಮನುಷ್ಯ. 1 ಪ್ಯಾಂಟ್ 1 ಶರ್ಟ್, ಚಪ್ಪಲ್ ಆಲ್ಸೋ ಇದ್ರೆ ಹಾಕೊಂತಾನೆ, ಇಲ್ಲ ಅಂದ್ರೆ ಇಲ್ಲ. ಈಸ್ ನಾಟ್ ಅ ವೆರಿ ಮಟೀರಿಯಲಿಸ್ಟಿಕ್ ಪರ್ಸನ್. ಯಾ. ಯಾರು ಹೆಚ್ಚು ಚೂಸಿ? ನಾನು. ಯಾ. ಇಲ್ಲ, ಅದು ನನ್ನ ಹತ್ರ ಚೂರು ರೂಲ್ಸ್ ಇದಾವ್ರಿ ಮ್ಯಾಮ್. ಸೊ ಬಟ್ಟೆಗಳಿದ್ರೇನು ಬರೇ ಒಂದ್ 12 ಪೇರ್ ಇಟ್ಕೊಂತೀನಿ. ಹೊಸದ್ ಏನಾರ ಪ್ಯಾಂಟ್ ಜಾಸ್ತಿ ತಗೊಳಲ್ಲ. ಬಟ್ ಅಮ್ಮ ಏನಾರ ನನಗೆ ತಗೊಂಡ್ರೆ ಹಳೇದ್ ಒಂದ್ ಯಾವ್ದಾರ ಕೊಡ್ಬೇಕು, ಜಾಸ್ತಿ ಇಟ್ಕೋಬಾರ್ದು ಅಂತ. ಸುಮ್ನೆ ಕಬಡ್ನಲ್ಲಿ ಜಾಗನೇ ಇರಲ್ರಿ ಮ್ಯಾಮ್. ಆಮೇಲೆ ಅಷ್ಟಕ್ಕೊಂದು ಬಟ್ಟೆ ಇಟ್ಕೊಂಡು ಏನ್ ಮಾಡೋಣ. ಓಕೆ, ಯಾರು ಹೆಚ್ಚು ಸ್ಟ್ರಿಕ್ಟ್? ಸಮರ್ಥ. ನಾನಾ? ಸ್ಟ್ರಿಕ್ಟ್ ಇನ್ ವಾಟ್ ವೇ ಅಂದ್ರೆ ಯಾವ್ದಾದ್ರು ಡಿಸಿಪ್ಲಿನ್ ಆಗಿರೋದು, ತುಂಬಾ ಸ್ಟ್ರಿಕ್ಟ್ ಆಗಿರೋದು ಅಂತ? ಇದು ಅರ್ಥ ಮಾಡ್ಕೋಬೇಕಂದ್ರೆ ನನ್ನ ತಮ್ಮನ್ ನೋಡ್ಬೋದ್ರಿ ಮ್ಯಾಮ್. ಯಾಕಂದ್ರೆ ಅವರು ನಮ್ಗಿಂತ 10 ವರ್ಷ ಚಿಕ್ಕವರು, ಶ್ರೇಷ್ಠಕ್ಕಿಂತ ಒಂದು 8 ವರ್ಷ ಚಿಕ್ಕವನು. ಸೊ ಅವನನ್ನ ಬೆಳ್ಸಕ್ಕಾರ ನಾನು ಗುಡ್ ಕಾಪು, ಅವಳು ಬ್ಯಾಡ್ ಕಾಪ್. ಚೂರು ಸ್ಟ್ರಿಕ್ಟ್ ಆಗಿರೋದು ಅವಳು. ಯಾವಾಗೂ ನಾನೇನ್ ಕೈ ಎತ್ತಲ್ಲ ಅವ್ರಿಗೆ. ಯಾವಾಗ್ಲೂ ಅವ್ನಿಗೆ ಜಾಸ್ತಿ ಪ್ರೀತಿ ಮಾಡ್ಸೋದು, ಪ್ರೀತಿಯಾಗಿ ಅವ್ನ ಜೊತೆ ಇರೋದು, ಏನಾರ ಇದ್ರೇನು ಮೂಚಿನು ಆಚಿನು ಆಯ್ಚಿನು ಹಂಗೆ ಹೇಳೋದು ನಾನೇ. ಸೊ ಅದು ಬೇಕ್ರಿ ಮ್ಯಾಮ್ ಒಂದು ಮನೆಯಲ್ಲಿ. ಯಾಕಂದ್ರೆ ನನಗೂ ಅವನು ಚೂರು ಜಾಸ್ತಿನೇ ಕಿತ್ಮಿ ಮಾಡಕ್ಕಾರ ಗೊತ್ತು, ಇವಳ ಕಡೆ ಕಳಿಸ್ಬೇಕು ಬಗೆರ್ತತಿ ಅಂತ. ಓಕೆ, ಯಾರು ಹೆಚ್ಚು ಲೇಜಿ? ಐ ಥಿಂಕ್ ಯು ಕ್ಯಾನ್ ಸೀ ಇಟ್. ಅಯ್ಯೋ, ಹಂಗೇನು ಹೇಳ್ಬೇಡಮ್ಮ. ಯಂಗ್ ಲೇಜಿ ಆಗ್ತಾಳೆ ಅವಳು. ಡಾಕ್ಟರ್ ಶೀಸ್ ಅಕಾಂಪ್ಲಿಷ್ಡ್. ಅಲ್ಲ, ಅದೇ ಹೆಂಗಂದ್ರೆ ಐ ಥಿಂಕ್ ಸಮರ್ಥ್ ಬೇರೆ ಇಂಟರ್ವ್ಯೂಸ್ ಅಲ್ಲೂ ಹೇಳಿದ್ದಾರೆ ದಟ್ ಅವನ್ ಅಣ್ಣ ಮತ್ತೆ ಅಮ್ಮ ಅವ್ರು ಯಾವಾಗ್ಲೂ ಕಾನ್ಸ್ಟೆಂಟ್ಲಿ ಕೆಲಸ ಮಾಡ್ತಾನೆ ಇರಬೇಕು, ಒಂದ್ ಕಡೆ ಕೂರಕ್ಕಾಗಲ್ಲ ಅವರಿಗೆ. ನಾವ್ ಲೇಜಿ ಇಲ್ಲ, ಬಟ್ ಐ ಕನ್ಸರ್ವ್ ಮೈ ಎನರ್ಜಿ. ಸೊ ಕುತ್ಕೊಂಡ್ ಮಾಡೋಂಥ ಕೆಲಸ ಮಾಡ್ತೀವಿ, ಅವ್ರು ಎಲ್ಲದಕ್ಕೂ ನಿಂತ್ಕೊಂಡು ಅಡ್ಡಾಡ್ಕಂತ ಆ ಥರ. ಸೊ ಐ ಡೋಂಟ್ ಥಿಂಕ್ ಎನಿವನ್ ಇಸ್ ಲೇಜಿ. ಹಂಗೆ ಕೆಲಸ ಮಾಡ್ಬೇಕಂದ್ರೆ ಮಾಡ್ತೀವಿ. ಯಾರು ಹೆಚ್ಚು ಸೀಕ್ರೆಟ್ ಅನ್ನು ಅವರಲ್ಲೇ ಬಚ್ಚಿಟ್ಕೋತಾರೆ? ಸಮರ್ಥ್. ಇಲ್ಲ ಅಂದ್ರೆ ನಂದೇನಂದ್ರೆ ಎಲ್ಲದಕ್ಕೂ ಒಂದು ಟೈಮು ಪ್ಲೇಸ್ ಇರ್ತದ್ರಿ ಮ್ಯಾಮ್ ಮಾತಾಡೋಕ್ಕೆ. ಸೊ ಏನಾರ ಇವಾಗ ಅಡ್ರೆಸ್ ಮಾಡೋದಿಲ್ಲ ಅಂದ್ರೆ ನಾನು ಅಡ್ರೆಸ್ ಮಾಡಲ್ಲ, ಅವಕಾಶ ಕಾಯ್ತೀನಿ, ಅವಾಗ ಹೇಳ್ತೀನಿ. ಶ್ರೇಷ್ಠ ಉಲ್ಟಾ, ಶ್ರೇಷ್ಠ ಚೂರು ನಮ್ಮ ಅಪ್ಪರಂಗೆ ಏನೈತಿ ಹೊಗಳ್ಬೇಕು ಹೊರಗೆ, ಮನಸ್ಸಲ್ಲಿದ್ರೆ ಹ್ಞೂ ಮ್ಯಾಮ್, ಡೆಫಿನೆಟ್ಲಿ. ಸೊ ನಾನು ಅದೇ ಹಂಗಿದ್ದಾಗ ಪರಿಸ್ಥಿತಿ ನೋಡ್ಕೊಂಡು ಮಾತಾಡ್ಬೇಕು ಅಂತ ಅಷ್ಟೇ. ಯಾರು ಹೆಚ್ಚು ಫೋನ್ ಯೂಸ್ ಮಾಡ್ತಾರೆ? ಫೋನ್ ಹಂಗೆ ಯಾರು ಹೆಚ್ಚು ಫೋನ್ ಯೂಸ್ ಮಾಡಲ್ಲ ರೀ. ಲೈಕ್ ನಾವೆಲ್ಲರೂ ಹಿಂಗ್ ಒಟ್ಟಿಗೆ ಕುತ್ಕೊಂಡಾಗ ಎಲ್ಲ, ಲೈಕ್ ವೆನ್ ಇಟ್ಸ್ ಆರ್ ಫ್ಯಾಮಿಲಿ ಟೈಮ್, ಫೋನ್ ಕೆಳಗಡೆ ಇರುತ್ತೆ, ವಿ ಟಾಕ್ ಟು ಈಚ್ ಅದರ್ ಆ ಥರ. ಹಂಗೆ ಫೋನ್ ಅಡಿಕ್ಟ್ಸ್ ಥರ ಯಾರು ಇಲ್ಲ. ನಮ್ಮ ತಮ್ಮ ಇದ್ದಾನೆ ಭಾಳ, ಗೇಮಿಂಗು ಅದು ಇದು ಎಲ್ಲ ಮಾಡ್ತಾನೆ. ಬಟ್ ಬೋತ್ ಆಫ್ ಅಸ್ ಹಂಗೇನಿಲ್ಲ. ಅವನು ಇನ್ನ ಏನಂತೀರಿ ಒಂದು 9ನೇ ಕ್ಲಾಸು. ಸೊ ಆ ವಯಸ್ಸಿನ ಚೂರು ಇರ್ತಾರೆ ನೋಡ್ರಿ, ಇದ್ರಲ್ಲೇ ಕಾಣ್ತೈತೆ. ಅವನ ಮೇಲೆ ರೋಪ್ ಹಾಕಕ್ ನಮ್ಮ ರೆಡಿ ಇರ್ತಾಳೆ, ನಾನು ಅವನನ್ನ ಕಾಪಾಡಕ್ ರೆಡಿ ಇರ್ತೀನಿ. ಯಾರು ಹೆಚ್ಚು ಜವಾಬ್ದಾರಿ ತಗೋತಾರೆ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ? ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅಣ್ಣ, ಸಿನ್ಸ್ ಅವರೇ ಎಲ್ಲರ್ಕಿಂತ ದೊಡ್ಡವರು, ಸೊ ಹೀಸ್ ಆಲ್ವೇಸ್ ಬಿನ್ ಅ ಕಾನ್ಸ್ಟೆಂಟ್ ನಮಗೆ, ನನಗಾಗ್ಲಿ ನಮ್ಮ ತಮ್ಮಂಗಾಗ್ಲಿ.
ಏನಾದರೂ ಇದ್ರೂ ಅಣ್ಣನ ಹತ್ರ ಹೋಗಿ ಹೇಳ್ತೀವಿ, ಅವನಿಗೆ ಏನಾದರೂ ಒಪಿನಿಯನ್ಸ್ ಕೇಳ್ತೀವಿ, ಅವ್ನ ಸಪೋರ್ಟ್ ಎಲ್ಲ ಕೇಳ್ತೀವಿ. ರೆಸ್ಪಾನ್ಸಿಬಿಲಿಟಿ ಹಂಗೆ ಸಾಮಾನೆಲ್ಲ ನೀಟಾಗಿ ಇಟ್ಕೊಳೋದು, ರೆಸ್ಪಾನ್ಸಿಬಲ್ ಆಗಿರೋದು ಅಂದರೆ ನಾನೇ. ಜಾಸ್ತಿ ಥಿಂಗ್ಸ್ ಕಳ್ಕೊಳಲ್ಲ. ಬಟ್ ಅದು ಬಿಟ್ಟರೆ ಇನ್ ಜನರಲ್ ಐ ಥಿಂಕ್ ಸಮರ್ಥ ಇಸ್ ಮೋರ್ ರೆಸ್ಪಾನ್ಸಿಬಲ್. ಹಿ ಹ್ಯಾಸ್ ದಟ್ ಮೆಚುರಿಟಿ. ಸ್ವಲ್ಪ ಏನಾದ್ರೂ ಸುಳ್ಳು ಹೇಳೋದು ಅಂತ ಹೇಳಿದ್ರೆ ಯಾರು ನಿಮ್ಮಿಬ್ಬರಲ್ಲಿ? ಅವರೇ ಹೌದಾ? ಇಲ್ಲ, ಸುಳ್ಕಿಂತ ನಂದೇನ್ ಗೊತ್ತಾ, ಇದು ಮಾತಾಡಕರ ಇದು ಯಾರಿಗಾರ ಮನ್ಸಿಗೆ ನೋವು ಮಾಡ್ತೈತಂದ್ರೆ ಸುಳ್ಳು ಹೇಳಬೇಕ್ರಿ ಮ್ಯಾಮ್. ಅದು ನಾವು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅದಾದ್ಮೇಲೆ ನೀವೇನೈತಿ ಸತ್ಯ ಹೇಳ್ಬಿಡ್ರಿ. ಬಟ್ ಈ ಮನ್ಸಿನ ಪ್ರಶ್ನೆ ಬಂದಾಗ ಚೂರು ಮನ್ಸಿಂದಾನೇ ಯೋಚನೆ ಮಾಡ್ಬೇಕು. ಸೊ ಆ ಥರ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದಿದ್ಯಾ? ಇಲ್ಲ, ಕಮ್ಮಿ. ಓಕೆ ಓಕೆ. ಯಾರು ಹೆಚ್ಚು ಕ್ರಿಟಿಸೈಸ್ ಮಾಡೋದು? ಕ್ರಿಟಿಸೈಸ್ ಒಬ್ರಿಗೊಬ್ರು ಮಾಡ್ತೀವ್ರಿ ಯಾರು ಇಲ್ದಾಗ. ಬಟ್ ಕಾಡೋದು, ಕ್ರಿಟಿಸೈಸ್ ಮಾಡೋದಂದ್ರೆ ಎಲ್ಲ ಅಣ್ಣಗಳು ತಂಗಿ ಕಾಡ್ತಾರಲ್ಲ ಆ ಥರ. ಓಕೆ. ಯಾರು ಅದ್ರ ನಿಮ್ಮಲ್ಲಿ ಹೆಚ್ಚು ಸ್ವಲ್ಪ ಅಟೆನ್ಷನ್ ಬೇಕು ಅಂತ ಅನ್ನೋದಾದ್ರೆ ಯಾರಿಗೆ? ನಂಗೆ ಅಟೆನ್ಷನ್ ಬೇಕು ಸ್ವಲ್ಪ ಅಂತ ಅನ್ನೋ ಥರ ಯಾರಾದ್ರು, ಅಥವಾ ಅಮ್ಮ ಅಪ್ಪನ ಹತ್ರ ಜಾಸ್ತಿ ಸ್ವಲ್ಪ ಮಾತಾಡೋದು ಆ ಥರ? ನಮ್ಮ ತಂಗಿ ಮ್ಯಾಮ್. ಯಾಕಂದರೆ ಅದು ಐ ಥಿಂಕ್ ಆಮೇಲೆ ನಾನು ಅಷ್ಟೇನು ಏನಂತೀರ, ನಾನು ಅದು ಎಸ್ಪೆಷಲಿ ಶಿವ ನಮ್ಮ ತಮ್ಮ ಹುಟ್ಟಿದ ಮೇಲೆ ಅದು ಚೂರು ಜಾಸ್ತಿನೇ ಜವಾಬ್ದಾರಿ ಐತ್ರಿ ಮ್ಯಾಮ್. ಸೊ ಈಗ ಏನಂತಾರೆ, ನಾವು ಈಗ ಒಂದು ಸ್ಕೂಲಿಗೆ ಹೋದ್ರೇನು ಅಲ್ಲಿ ಒಂದು ಅಡ್ಡ ಹೆಸರು ಇಟ್ಟರು ನನಗೆ. ಯಾಕಂದರೆ ಒಂದೊಂದ್ಸತಿ ಈಗ ಅಮ್ಮರು MP ಆದಮೇಲೆ ಅವ್ರ ಪೇರೆಂಟ್ ಟೀಚರ್ ಕಾನ್ಫರೆನ್ಸಸ್ ಇರಲಿ ಅವಕ್ಕೆಲ್ಲ ಚೂರು ಒಂದೊಂದ್ಸತಿ ಶ್ರೇಷ್ಠ ನಾನು ಹೋಗ್ತೀನಿ. ಸೊ ಅವಾಗ ಜೊತೆಗೆ ಹೋದಾಗನು ಅವರು ಏನು ಅಡ್ಡ ಹೆಸರು ಇಟ್ಟಾರೆ ಅಂದರೆ ಚಿಕ್ಕಪ್ಪ ಅಂತ ಅಡ್ಡ ಹೆಸರು ಇಟ್ಟಾರೆ ನನಗೆ. ಸೊ ಅದು ಚೆನ್ನಾಗಿ ಅನಿಸ್ತದ್ರಿ ಮ್ಯಾಮ್. ಸೊ ಹಾಗೆ ಮಾಡ್ಕೊಂತ ಇಲ್ಲಿ ಜಾಸ್ತಿ ಮರೆವು ಯಾರಿಗೆ? ಮರುವು ಸಮರ್ಥ. ಅದು ನಮ್ದು ನಾವು ಊಟ ಮಾಡಿವ, ನಿದ್ದೆ ಸರಿಯಾಗಿ ಮಾಡಿವ, ಅದ್ರ ಪ್ರಕಾರ ಇರ್ತೈತ್ರಿ ಮ್ಯಾಮ್ ಜಾಸ್ತಿ. ಓಕೆ. ನಿಮ್ಮಿಬ್ಬರಲ್ಲಿ ಇವರ ಇಷ್ಟವಾದಂತಹ ಗುಣ ಒಂದು ನೀವು ಹೇಳಿ, ಅವರು ನಿಮ್ದು ಹೇಳಬೇಕು. ಓಕೆ. ಅವ್ರ ಬಗ್ಗೆ ಇಷ್ಟವಾದಂಥ ಗುಣ, ವೆರಿ ಸೆನ್ಸಿಬಲ್ ಪರ್ಸನ್. ಆಮೇಲೆ ಒಂದು ಅಣ್ಣ ಆಗಿ ಯಾವ ಥರ ಇರಬೇಕು, ಹೀ ಈಸ್ ಲೈಕ್ ಅ ಸೆಕೆಂಡ್ ಪೇರೆಂಟ್ ಟು ಮೀ ಆ್ಯಂಡ್ ಮೈ ಬ್ರದರ್. ಸೊ ವೆರಿ ರೆಸ್ಪಾನ್ಸಿಬಲ್. ಆಮೇಲೆ ಹೀ ಈಸ್ ಆಲ್ವೇಸ್ ದೇರ್, ಆರ್ ಬ್ಯಾಕ್ ಬೋನ್. ಆ್ಯಂಡ್ ಇಷ್ಟವಾದದ್ದು ಗುಣ ಅವ್ರ ಪೇಷನ್ಸು, ಅವ್ರ ಲಿಸ್ನಿಂಗ್ ಸ್ಕಿಲ್ಸ್. ಆಮೇಲೆ ಒಂದೊಂದ್ಸತಿ ಅವ್ರ ಡಿಪ್ಲೊಮಸಿ. ಯಾ. ನಿಮಗೆ? ಅವಳು ಒಂದು ಕೋಣ ಅಂಗ್ರಿ ಮ್ಯಾಮ್. ಭಾಳ ಸ್ಟಬ್ಬನ್. ಅದನ್ನು ಚೂರು ನಮ್ಮ ಅಪ್ಪನಂಗೆ. ಸೊ ಅವಳದು ಏನಾರ ಒಂದ್ಸತಿ ಮೈಂಡ್ ಮೇಡಪ್ ಆದರೆ ಯಾವುದೂ ಶಕ್ತಿ ಇಲ್ಲ. ಸೊ ಅದು ಆ್ಯಕ್ಚುಲಿ ಒಂದು ಆಸೆಟ್ ರೀ ಮ್ಯಾಮ್. ನಾವು ಫಸ್ಟಾಗೆ ನಮಗೆ ಯಾಕೆ ಹಿಂಗಿದೆಯಮ್ಮ ಅಂತ ಬರ್ತೈತಿ. ಆದರೆ ಅದಾದಮೇಲೆ ಇದು ಪ್ರತಿ ವರ್ಷ ನೋಡಿದಾಗ ಶ್ರೇಷ್ಠನ ಅದು ಆ ಒಂದು ಕ್ಯಾರೆಕ್ಟರೇ ಅವಳನ್ನ ಮುಂದುವೈತೈತ್ರಿ ಮ್ಯಾಮ್. ಸ್ಟಬನ್ ಆಗಿರೋದು, ಆ ಬಿಲೀಫ್ ಇರೋದು, ಅದು ನಾನು ಏನಂತಿದ್ದೀನಿ ಕರೆಕ್ಟ್ ಐತಿ, ಅದು ಮುಂದುವೈತೀನಿ ಅಂತ. ಸೊ ಅದು ಭಾಳ ಒಳ್ಳೆಯ ಕ್ಯಾರೆಕ್ಟರ್. ಓಕೆ. ಯಾವುದು ಕೋಪ ಬರುತ್ತೆ? ಕೋಪ ಅಂದರೆ ಅವರಲ್ಲಿ ನಿಮ್ಗೆ ಯಾವ್ದು ಗುಣ ಓಕೆ ಇಷ್ಟ ಆಗಲ್ಲ? ಅದೇ ಚೂರು ಡಿಪ್ಲೊಮ್ಯಾಟಿಕ್ ಆಗಿ ಇರೋದು, ಅದು ಚೂರು ಕಲಿಯೋದೈತಿ ನಾ ಐ ಥಿಂಕ್. ಬಿಕಾಸ್ ಎಲ್ಲದೂ ಒಂದೇ ಸತಿ ತಿಳ್ಕೊಂಡಂಗೆ ಹೇಳೋಕ್ಕಾಗಲ್ಲ. ಸೊ ಅದು ಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ಇಷ್ಟ ಆಗಲಿಲ್ಲದೆ ಗುಣ, ಅವರು ನನಗೆ ಜಾಸ್ತಿ ಟೈಮ್ ಕೊಡಬೇಕು. ಅದು ಇಷ್ಟ ಆಗಲ್ಲ. ಹಿ ಶುಡ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಫ್ಯಾಮಿಲಿ ಆ್ಯಂಡ್ ಯಾ, ಲೈಕ್ ವಿ ನೀಡ್ ಟು ಹ್ಯಾವ್ ದಟ್ ಬಾಂಡ್ ಅಷ್ಟೇ. ಇನ್ನು ಕೈಗೆ ಸಿಗ್ತಾರೆ ಅಂತ ಅನ್ಸುತ್ತಾ? ಸಿಗ್ತಾರೆ. MLA ಆದ್ರೆ ಮೇಲೆ ಆದರೆ ಸಿಗ್ತಾರೆ. ಯಾಕಂದ್ರೆ ಇದೇನು ಹೊಸದಲ್ಲ. ಲೈಕ್ ಈವನ್ ಲಾಸ್ಟ್ 2 months ಇಂದಾನು ನೋಡ್ತಾ ಇದ್ನಲ್ರ ನಾನು, ರಾತ್ರಿ 2 ಗಂಟೆ 3 ಗಂಟೆಗೂ ಕಂಟಿನ್ಯೂಸ್ ಫೋನ್ಸ್ ಬರ್ತಾನೆ ಇದ್ವು ಅಣ್ಣಂಗೆ. ಇನ್ನ ಎಲೆಕ್ಷನ್ ಇಂದು ಏನು ಗೊಂದಲ ಏನೂ ಇರಲಿಲ್ಲ, ಆದ್ರೂ ಬರ್ತಾ ಇತ್ತು. ಸೊ ಐವ್ ಸೀನ್ ಅವ್ರು ಹೆಂಗ್ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ನಾನು ಬೇರೆ ಕಡೆ ಓದ್ತಾ ಇದ್ದೀನಲ್ಲ ಈಗ, ಅವಾಗೂ ಎನಿಥಿಂಗ್ ಐ ಕ್ಯಾನ್ ಜಸ್ಟ್ ಕಾಲ್ ಹಿಮ್ ಅಂಡ್ ಐ ಕ್ಯಾನ್ ಬಿ ಲೈಕ್, ಅಣ್ಣ ನನಗೆ ಇದು ಬೇಕು ಆಯ್ತು ಅಂತ ಮಾಡ್ಕೊಡ್ತಾನೆ. ಸೊ ಹೀಸ್ ಆಲ್ವೇಸ್ ದೇರ್. ಯಾ, ಸಿಗ್ತಾರೆ. ಕೊನೆಯದಾಗಿ ಅಣ್ಣಂಗೆ ಯಾವ ರೀತಿ ಆಲ್ ದಿ ಬೆಸ್ಟ್ ಹೇಳಕ್ ಬಯಸ್ತೀವಿ? ಅಣ್ಣಂಗೆ ಆಲ್ ದಿ ಬೆಸ್ಟ್ ಹೇಳೋದು, ಯುನೋ ಇದು ನಿನಗೆ ಹೊಸದಾಗಿದೆ, ಬಟ್ ಆದರೂ ಅಪ್ಪಾಜಿಯವರ ಆಶೀರ್ವಾದ, ಜನರ ಆಶೀರ್ವಾದ ನಿನ್ನನ್ನು ಕರೆಕ್ಟ್ ಡಿರೆಕ್ಷನಿಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಐ ಹ್ಯಾವ್ ಫುಲ್ ಫೇತ್. ಆಮೇಲೆ ನೀನು ಏನೇ ಡಿಸಿಷನ್ಸ್ ತೊಗೊಂಡ್ರು
ಏನೇ ಒಳ್ಳೇದು ಮಾಡಲಿ, ಏನಾದರೂ ಪ್ರಾಬ್ಲಮ್ಸ್ ಆದ್ರೂ ಐ ಆಮ್ ಆಲ್ವೇಸ್ ದೇರ್ ಫಾರ್ ಹಿಮ್. ಆಮೇಲೆ ಆಲ್ ದ ಬೆಸ್ಟ್ ಆ್ಯಂಡ್ ಐ ನೋ ಯು ವಿಲ್ ಡೂ ವೆಲ್. ಓಕೆ, ಕೊನೆಯದಾಗಿ ನಿಮಗೆ ಇನ್ಸ್ಪಿರೇಷನ್ ಯಾರು? ಒಳ್ಳೆ ಪ್ರಶ್ನೆ ಮ್ಯಾಮ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 101 ಜನ ಇರ್ತಾರೆ ಮ್ಯಾಮ್. ನಾವೆಲ್ಲ ಎಸ್ಪೆಷಲಿ ಯೂತ್ಸ್ ಆಗಿ ನಾವು ಓದೋಕ್ಕರ ಇಲ್ಲಾಂದರೆ ಟಿ ವಿ ನೋಡೋಕ್ಕರ ಸಿಗ್ತಾರೆ. ಬಟ್ ಈ ಎಲೆಕ್ಷನ್ ನನ್ನ ಕಾಲಿಟ್ಟಾದ್ಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ ನನಗೆ ಒಂದು ಇನ್ಸ್ಪೈರ್ ಮಾಡ್ತಾರೆ ಮ್ಯಾಮ್. ಯಾಕಂದರೆ ಆ ಗುಣಗಳು ಚೂರು ನಾನು ಸ್ವಂತನಲ್ಲಿ ನೋಡ್ತೀನಿ. ಆಮೇಲೆ ಅದು ಒಂದು ಐತ್ರಿ ಮ್ಯಾಮ್, ಜನ ಏನಿದ್ದಾರೆ ಅವ್ರು ಚೂರು ಐಡಲ್ಸ್ನ ಹುಡ್ಕಕ್ಕಾರ, ಆ ಐಡಲ್ಸನ್ನು ಚೂರು ಅವ್ರದ್ದೇ ಗುಣಗಳು ನೋಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಮನಮೋಹನ್ ಸಿಂಗ್ ಅವ್ರು ಯಾಕಂದರೆ ಈಗ ನೀವು ಇಂಟರ್ವ್ಯೂ ಮಾಡೋಕ್ಕಾರ ನಿಮ್ಮ ಕ್ಯಾಮ್ರಾಮನ್ ಅಂದರು ಚೂರು ಜಾಸ್ತಿ ಜೋರಾಗಿ ಮಾತಾಡ್ರಿ. ಸೊ ಮನಮೋಹನ್ ಸಿಂಗ್ ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ನೀವು ನೋಡಿದ್ರೆ ಅವರು ಜಾಸ್ತಿ ಜೋರಾಗಿ ಮಾತಾಡಲ್ಲ. ಆಮೇಲೆ ಅವ್ರದ್ದು ಹಿಸ್ಟ್ರಿನೂ ನೋಡಿದ್ರೆ ಅವ್ರು ಪೊಲಿಟಿಷಿಯನ್ ಆದಾಗ ಇದು ಜೋರಾಗಿ ಮಾತಾಡೋದು, ಪರ್ಸ್ನಲ್ ಮಾತಾಡೋದು ಅವೇನೂ ಇಲ್ಲ. ಏನಿದ್ರೇನು ತಲೆಬಗ್ಸ್ ಕೆಲಸ ಮಾಡೋದು. ಆಮೇಲೆ ಅವರು ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಫೈನಾನ್ಸ್ ಮಿನಿಸ್ಟರ್ಸು. ಅವರು ಬ್ಯಾಕ್ಗ್ರೌಂಡ್ ಎಕನಾಮಿಕ್ಸು, ನಂದು ಬ್ಯಾಕ್ಗ್ರೌಂಡ್ ಎಕನಾಮಿಕ್ಸು. ಸೊ ಅವರಿಂದ ಐ ವಿಶ್ ಎಲ್ಲರೂ ಪಾಲಿಟಿಕ್ಸ್ನಲ್ಲಿ ಕಲಿತಾರೆ. ಅದು ಹೆಂಗೆ ಒಬ್ಬರು ಸ್ಟೇಟ್ಮೆನ್ ಅಂದರೆ ಒಂದು ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅಂದರೆ ಹೆಂಗೆ ಅಂತ. ಸೊ ಅದೇ ಆಮೇಲೆ ಅದೇ ಚೆನ್ನಾಗಿ ಅನಿಸ್ತದೆ ನನಗೆ. ಯಾಕಂದರೆ ಮನಮೋಹನ್ ಸಿಂಗಿಂದು ನಾನು ಇದು ಎಲೆಕ್ಷನ್ ಆಗೋಕ್ಕರನೇ ಒಂದು ಇಂಟರ್ವ್ಯೂ ನೋಡ್ತಿದ್ದೆ. ಅದು ಯಾರೋ ಒಂದು ಟಿಪ್ಪಣಿ ಕೊಡ್ತಿದ್ರು, ಎಲ್ಲೋ ಯಾರೋ ಒಬ್ರು ಹಂಗೆ ನೀವು ಪಲ್ಸ್ ನೋಡೋಕ್ಕೆ ಮಾಡ್ತಿರಲ್ರಿ ಮ್ಯಾಮ್, ಎದರ ಸರ್ಕಲ್ನಾಗೂ ಕೇಳೋಕ್ಕಾರ. ಸೊ ಅಲ್ಲಿನೂ ಮನಮೋಹನ್ ಸಿಂಗ್ ಅವರಿಗೂ ಯಾರೋ ಒಂದು ಹೇಳಿದ್ರು, ಅವ್ರು ಎಷ್ಟು ಸಾಫ್ಟಾಗಿ ಮಾತಾಡ್ತಾರೆ, ಹಿಂಗೆ ಮಾತಾಡಬಾರ್ದು, ಜೋರಾಗಿ ಮಾತಾಡಬೇಕು. ಆದರೆ ಅವ್ರ ಕೆಲ್ಸಗಳು ಏನಿದಾವಲ್ರಿ ಮ್ಯಾಮ್, ಅದನ್ನು ಲೆಕ್ಕ ಹಾಕ್ತಾರೆ ಅವ್ರು ಎಷ್ಟು ಸೇವೆ ಮಾಡ್ಯಾರ ನಮ್ಮ ದೇಶಕ್ಕೆ. ಸೊ ಅದೇ ಮುಖ್ಯವಾಗಿ. ಯಾಕಂದರೆ ನನಗೂ ಅದೇ ರೂಪ ಆಗ್ತಾರೆ, ನೀನೇನ ಜೋರಾಗಿ ಮಾತಾಡಬೇಕು. ಅದು ಈ ಪಾಲಿಟಿಷಿಯನ್ಸಿಂದ ಇನ್ಸ್ಟಾಗ್ರಾಮೆಲ್ಲ ನೋಡ್ತಿರಲ್ಲ ಮ್ಯಾಮ್, ಅವರಿದ್ದಾರೆ ಸಡನ್ಲಿ ಒಂದು CGI ಹುಲಿ ಬಂತು, ಹಿಂಗೆ ಹಂಗೆ, ಈ ಸೌಂಡ್ ಎಫೆಕ್ಟ್, ಆ ಸೌಂಡ್ ಎಫೆಕ್ಟ್, ಪಟಾಕಿ ಅವೆಲ್ಲ ಬೇಕಿಲ್ಲ. ಅದು ತಲೆಬಗ್ಸ್ ಕೆಲಸ ಮಾಡೋಣ, ಕೆಲ್ಸಗಳ ಬಗ್ಗೆ ಮಾತಾಡೋಣ, ಕೆಲ್ಸಗಳು ಮುಂದುವರಿಸೋಣ. ಸೊ ಅದು ಒಂದು ಚೆನ್ನಾಗೈತಿ, ಅದು ಒಂದು ಮಾಡೋಣ ಅಂತ. ಆಲ್ ದಿ ವೆರಿ ಬೆಸ್ಟ್. ಈಗಾಗಲೇ ಚುನಾವಣಾ ಕಾವಿನ ಜೊತೆಗೇನೆ ಸಮರ್ಥ್ ಅವರ ಜೊತೆಗೆ ಅವರ ಸಿಸ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಶ್ರೇಷ್ಠ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೇಷ್ಠ ಅವರೇ, ಈಗಾಗಲೇ ಅಣ್ಣನ ಚುನಾವಣೆಯ ದಿನ ಹತ್ತಿರ ಬರ್ತಾ ಇದೆ, ತುಂಬಾ ಜೋರಾಗಿ ಪ್ರಚಾರ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಯಾವ ರೀತಿಯಾಗಿ ಅಣ್ಣನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ? ಅದೇ ಎಲ್ಲರೂ ನೋಡ್ದಂಗೆ ಇಟ್ಸ್ ಎವ್ರಿವೇರ್. ಎಲ್ಲ ಇನ್ಸ್ಟಾಗ್ರಾಮ್, ಆಲ್ TV ಚಾನೆಲ್ಸ್ ಎಲ್ಲ ಕಡೆ ಅದೇ ನಡೀತಾ ಇದೆ. ಬಟ್ ಆ್ಯಸ್ ಎ ಸಿಸ್ಟರ್ ನನಗೆ ಫಸ್ಟ್ ಪ್ರಶ್ನೆ ಬರೋದು ಅವನು ಆರಾಮಿದಾನ ಅಂತ. ಲೈಕ್ ಎಲ್ಲರಿಗೂ ಅವನೊಂದು ಪಾಲಿಟಿಷಿಯನು, MLA ಎಲೆಕ್ಷನ್ ನಿಂತಿರ್ಬೋದು ಅನ್ನಿಸ್ಬೋದು. ಬಟ್ ಆಬ್ವಿಯಸ್ಲಿ ನನಗೆ ಆ ಕನ್ಸರ್ನ್ ಅಂತೂ ಇದೆ. ದಟ್ಸ್ ದ ಫಸ್ಟ್ ಪ್ರಯಾರಿಟಿ. ಅದು ಬಿಟ್ಟರೆ ನಾನು ಹೆಲ್ಪ್ ಮಾಡೋದು ಹೇಗಂದರೆ, ಈವನ್ ಐ ಆಮ್ ಡೂಯಿಂಗ್ ಮೈ ಬೆಟ್. ಅಲ್ಲಿ ಸಣ್ಣ ಸಣ್ಣ ಏರಿಯಾಸ್ ಅವ್ರು ಎಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ಅಲ್ಲೆಲ್ಲ ಹೋಗಿ ಕ್ಯಾಂಪೇನಿಂಗ್ ಮಾಡೋದು, ಗೊತ್ತಿರೋರಿಗೆಲ್ಲ ಹೇಳಿ ಅವ್ರ ಬಗ್ಗೆ ಹೇಳಿ, ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಹಿಮ್ ಇನ್ ಅ ಸ್ಮಾಲ್ ವೇ. ನನ್ನ ಸಲುವಾಗಿ ಒಂದು ವೋಟ್ ಬಂದು ಗೆದ್ರೆ ನನಗೆ ಸಮಾಧಾನ ಅಷ್ಟೇ. ನಿಮ್ಗೆ ಇಂಟ್ರೆಸ್ಟ್ ಇದೆ ಪಾಲಿಟಿಕ್ಸ್? ನೋ, ಬಿಕಾಸ್ ಈ ಕ್ವೆಶ್ಚನ್ ಎಲ್ಲರೂ ಕೇಳ್ತಾರೆ, ಸಮರ್ಥಿಗೂ ಕೇಳ್ತಾ ಇದ್ರು. ಬಟ್ ಐ ಜೆನ್ಯೂನ್ಲಿ ಫೀಲ್ ಪಾಲಿಟಿಕ್ಸ್ ಅಂದರೆ ನಾವು ಆಯ್ಕೆ ಮಾಡಿ ಬರೋವಂಥ ಫೀಲ್ಡ್ ಅಲ್ಲ ಅದು. ಜನರೇ ಅವ್ರನ್ನ ಕರ್ಕೊಂಡು ಹೋಗಬೇಕು. ಸಮರ್ಥ ಅವರಿಗಾಗಲಿ ಹಂಗೆ ಆಯಿತು, ನಮ್ಮ ಅಮ್ಮಂಗೂ ಹಂಗೆ ಆಯಿತು. ಸೊ ಇದರಲ್ಲಿ ಏನೂ ಆಸೆ ಅನ್ನೋದಿಲ್ಲ. ಆ್ಯಂಡ್ ಎಲ್ಲರೂ ನೋಡಿರೋ ಪ್ರಕಾರ ಅಪ್ಪಾಜಿ ಅವರಾಗಿರಲಿ, ನಮ್ಮ ತಂದೆಯವರಾಗಿರಲಿ ಯಾವತ್ತೂ ಕೂಡ ರಾಜಕೀಯ ಮಾಡಿಲ್ಲ, ಬರೀ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆ ಜನಸೇವೆನೇ ರಾಜಕೀಯಕ್ಕೆ ಕರ್ಕೊಂಡು ಹೋಗಿದೆ ಅವರಿಗೆ. ಸೊ ಆ ಥರ ಐ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ಎನಿ ವೇ. ನನಗೆ ಹೆಲ್ಪ್ ಮಾಡೋಕ್ಕಾದ್ರೆ ನಾನು ಮಾಡ್ತೀನಿ. ಎಷ್ಟು ಓಟಿಂದ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಎಷ್ಟು ವೋಟ್ ಅಂತ ಹೇಳೋಕ್ಕಾಗಲ್ಲ ರೀ. ಒಂದು ವೋಟಿಂದ ಗೆದ್ರೂ ಇಟ್ ಈಸ್ ಅ ವಿಕ್ಟ್ರಿ. ಬಟ್ ಕಾನ್ಫಿಡೆನ್ಸ್ ಅಂತೂ ಭಾಳ ಇದೆ. ಆ್ಯಂಡ್ ಅಪ್ಪಾಜಿ ಅವರ ಆಶೀರ್ವಾದ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಮೇಲಿದೆ ಅಂತ ನಮಗೆ ನಂಬಿಕೆ ಇದೆ.